ॐमहममेघं ध्येजमान्नाय गेयं सदजमसदजेजं श्रीसहाजं भजेजम् अञ्जनासूनुसान्निध्यात् द्विजतेन विराजितम् अजितप्रीतिजनकं भजेऽहं विजयध्वजं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् जन्माद्यस्य यतोऽन्वयादितरतश्चार्थेष्वभिघ्नस्वराट् म्यूट् माಡು तेने ब्रह्म हृदाय आदिकवये मुक्षन्ति जं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सताम् अशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे दशमाध्याये अद्य कथानुवादे सति किञ्चित् पूर्वकथानुवादः। ನೆನ್ನೆ ಪಾಠದ ರೆಕಾರ್ಡ್ ಆಗಿಲ್ಲ, ಅದು ರೆಕಾರ್ಡ್ ಆಪ್ಷನ್ ಒತ್ತಿರ್ಲಿಲ್ಲ. ಯಾರಿಗಾರು ಗಮನಕ್ಕೆ ಬಂದ್ರೆ ಮತ್ತೆ ಪಾಠದಲ್ಲಿ ತಿಳಿಸಿರಿ. ನೆನ್ನೆ ಅದ ಒಂದು 2 ನಿಮಿಷಗಳ ಕಾಲ ಅದರ ಒಂದು ಸಾರವನ್ನು ಹೇಳಿ ಮುಂದಕ್ಕೆ ಹೋಗ್ತೀನಿ. ಈ ಹಿಂದಿನ ಶ್ಲೋಕದಲ್ಲಿ ಅಂದ್ರೆ 41ನೇ ಶ್ಲೋಕದಲ್ಲಿ ಒಂದು ಪಾಠ ಭೇದ ಒಂದು ವಿಚಾರ ಬಂದಿದೆ. ರಾಜ್ಯಂ ನಿಶ್ರೇಯಸಂ ಅಂತ ಇದೆ, ರಾಧಂ ನಿಶ್ರೇಯಸಂ ಅಂತ ಕೆಲವ್ರ ಪ್ರಕಾರ ಪಾಠ ಇದೆ. ಅವರು ಹೇಳಿದ್ದಿಷ್ಟೇ, ಭಗವಂತನ ಪ್ರೀತಿನೇ ಇಲ್ಲಿ ಮೋಕ್ಷ ಅಂತಂದ್ರೆ ಯಾವುದೇ ಒಂದು ಕೆರೆಯನ್ನ ನಿರ್ಮಾಣ ಮಾಡೋದು ಇದೇನೇನಿದೆ ಅದರಿಂದೆಲ್ಲ ಏನ್ ಸಿಗತ್ತೆ ಅಂದ್ರೆ ಮೋಕ್ಷ, ಅಂದ್ರೆ ಭಗವಂತನ ಪ್ರೀತಿನೇ, ಅದಕ್ಕೆ ಮೋಕ್ಷ ಅಂತ ಕರೀತಾರೆ ಅಂತ. ಅದೇ ನಿರ್ಗುಣನಾದ ದೇವರಲ್ಲಿ ಪ್ರೀತಿ ಮಾಡೋದು ಹೇಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಇಲ್ಲ, ಅವನು ಪ್ರೀತಿಯನ್ನ ಸ್ವೀಕಾರ ಮಾಡಲ್ಲ ನಿಜ. ಯಾಕೆಂದ್ರೆ ಅವನಲ್ಲೇ ಗುಣ ಇಲ್ಲ, ಅವನಲ್ಲಿ ನಾವು ಪ್ರೀತಿ ತೋರಿಸಾದ್ರೆ ಏನು ಉಪಯೋಗ? ಅದನ್ನ ಸ್ವೀಕಾರ ಮಾಡಿದ್ರೆ ಅವನು ಸಗುಣ ಆಗ್ಬಿಡ್ತಾನೆ, ಆಗಲ್ಲ ಅದು. ಮತ್ತಷ್ಟೇ ಅಲ್ಲದೇನೆ ಉದಾಸೀನನಾಗಿದ್ದಾನೆ ದೇವರು. ಪ್ರೀತಿಯನ್ನ ಮಾಯೆ ಆವರಿಸ್ಕೊಂಡ್ಬಿಟ್ಟಿದೆ, ಬ್ರಹ್ಮನ ಸುತ್ತಲೂ ಮಾಯೆ ಇದೆ, ಅದು ಆವರಿಸ್ಕೊಂಡ್ಬಿಟ್ಟಿದೆ ಆ ಪ್ರೀತಿಯನ್ನ. ಆದ್ರೆ ಆ ಪ್ರೀತಿ ಅನ್ನೋದು ಸುಳ್ಳು ಅಂತ ಅರ್ಥ. ಗುಣನೇ ಇಲ್ಲ ದೇವರಲ್ಲಿ, ಸುಮ್ಮನೆ ಕಾಣತ್ತಷ್ಟೇ ಗುಣ, ಅದು ನಿಜವಾಗಿಲ್ಲ. ಇನ್ನು ಮೋಕ್ಷ ಅಂದ್ರೆ ಅದು ವೈಷಯಿಕ ಸುಖ ಕಳೆದ್ಕೊಂಡ್ಬಿಡ್ತೀವಿ, ಈ ವಿಷಯಜನ್ಯ ಸುಖ ಈ ಲೋಕದಲ್ಲಿ ಅದೆಲ್ಲ ಕಳ್ಕೊಂಡ್ಬಿಡ್ತೀವಿ ಅಂದ್ರೆ ಅದೊಂದು ಮೋಕ್ಷನ? ಅದನ್ನ ಅಂಥ ಮೋಕ್ಷನ ಯಾರು ಬಯಸಲ್ಲ. ಆದ್ರಿಂದ ದೇವರ ಪ್ರೀತಿಯನ್ನೇ ಮೋಕ್ಷ ಅಂತ ಕರಿಬೇಕು ಅಂತ ಹೀಗೆ ಒಬ್ಬೊಬ್ಬರ ಪಕ್ಷ ಬಂತು. ಅದಕ್ಕೆ ಆಚಾರ್ಯರ ಉತ್ತರ ಏನು? ಇಲ್ಲ, ನಿಶ್ರೇಯಸಂ ರಾಜ್ಯಂ ಅಂದ್ರೆ ದೇವರ ಪ್ರೀತಿಯನ್ನೇ ಅಲ್ಲೂ ಬಯಸೋದು. ರಾಜ್ಯಂ ಅನ್ನೋ ಶಬ್ದಕ್ಕೆ ಅದು ರಾಧಂ ಅಲ್ಲ, ಅದು ರಾಜ್ಯಂ ಆಗ್ಬೇಕು ಅಂತ ಹೇಳಿ ಇಲ್ಲಿ ವಾಮನ ಪುರಾಣದ ಪ್ರಕಾರ ಅರ್ಥೈಸ್ಕೊಂಡು ಇಲ್ಲಿ ಆಚಾರ್ಯರು ರಾಜ್ಯಂ ಅಂತ ಈ ಶಬ್ದ ಇರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದು ನಿಶ್ರೇಯಸಂ ಮತ್ ಪ್ರೀತಿ ಅಂದ್ರೆ ಮೋಕ್ಷ ನನ್ನ ಪ್ರೀತಿಯಿಂದ, ನನ್ನ ಪ್ರೀತಿಯಿಂದ ಮೋಕ್ಷ ಸಿಗತ್ತೆ ನಿಮಗೆ ಅಂತ ಅರ್ಥ ಅಂತ. ಅಥವಾ ನಿಶ್ರೇಯಸೇ ಮತ್ ಪ್ರೀತಿ, ಮೋಕ್ಷಕ್ಕೋಸ್ಕರ ನನ್ನ ಪ್ರೀತಿಯನ್ನ ಸಂಪಾದನೆ ಮಾಡಿ ಅಂತ. ಮುಕ್ತಸ್ಯಾಪಿ ಹರೇ ಪ್ರೀತಿ ಸರ್ವತೋಪ್ಯನುರಜ್ಯತೆ ಅಂತ ಇಷ್ಟನ್ನ ಹೇಳಿದರು. ಇದಾದ್ಮೇಲೆ ಅದಕ್ಕೆ ಪ್ರಮಾಣನೂ ಕೊಟ್ರು. ಸಪ್ತ ಸುಪ್ರಥಮ ಅಂತ ಎಲ್ಲಾ ವಿಭಕ್ತಿಗಳ ಅರ್ಥದಲ್ಲಿ ಪ್ರಥಮ ವಿಭಕ್ತಿ ಬರುತ್ತೆ. ನಿಶ್ರೇಯಸಂ ಅಂದ್ರೆ ನಿಶ್ರೇಯಸೆ ಅಂತಾನೂ ಮಾಡಬಹುದು, ನಿಶ್ರೇಯಸಾಯ ಅಂತ ಮಾಡಬಹುದು. ಈ ತರ ಅನೇಕ ಅರ್ಥಗಳು ಅದಕ್ಕೆ ಇದೆ. ಅದರಿಂದ ವಿಭಕ್ತಿಯ ಅರ್ಥಗಳು ಬೇಕಾದಷ್ಟಿದೆ. ಅದನ್ನ ನಿಶ್ರೇಯಸಾಯ, ನಿಶ್ರೇಯಸೆ, ನಿಶ್ರೇಯ ಸಾಮ್ ಅಂತ ಹೇಗ್ ಬೇಕಾದ್ರೆ ಅರ್ಥ ಮಾಡ್ಬೋದು. ಒಂದು ವಿಭಕ್ತಿ ಮೊದಲನೇ ವಿಭಕ್ತಿ ಹಾಕ್ಬಿಟ್ಟು ಎಲ್ಲಾ ವಿಭಕ್ತಿಗಳ ಅರ್ಥ ಇರುತ್ತೆ ಅಂತ ಇಷ್ಟು. ಅದಾದ್ಮೇಲೆ ಅಲ್ಲಿ ರಾಜ್ಯ ಅಂದ್ರೆ ಅದು ಯಾವ್ದೋ ದೇಶ ಅಂತ ಅರ್ಥ ಅಲ್ಲ ಹೊರತು, ರಾಜ್ಯ ಅಂದ್ರೆ ರಂಜ ರಾಗ ಆಸಕ್ತಿ ಅನ್ನೋದನ್ನ ರಾಜ್ಯ ಅನ್ನೋ ಶಬ್ದಕ್ಕೆ ಅರ್ಥವನ್ನಾಗಿ ಹೇಳಿದ್ರು. ಇದಾದ್ಮೇಲೆ ಮುಂದಕ್ಕೆ ಬರ್ತಾ 42ನೇ ಶ್ಲೋಕದಲ್ಲಿ ಅಲ್ಲಿ ಭಕ್ತಿನೇ ಮುಖ್ಯ ಸಾಧನ ಭಗವಂತನ ಪ್ರೀತಿಗೆ. ಭಕ್ತಿ ಬರೋದು ಅಂತಂದ್ರೆ ಹೇಗ್ ಸಾಧ್ಯ? ನಮ್ಮಲ್ಲಿ ನಾವು ಜಾಸ್ತಿ ಪ್ರೀತಿಯನ್ನ ತೋರಿಸ್ತೀವಿ, ದೇವ್ರ ಮೇಲೆ ಪ್ರೀತಿಯನ್ನು ತೋರಿಸ್ತೀವ. ಪ್ರೀತಿ ಇದ್ರೆ ಆಮೇಲೆ ಅದು ಭಕ್ತಿಯಾಗಿ ಮುಂದೆ ಪರಿಣಾಮ ಹೊಂದತ್ತೆ. ಅಂದ್ರೆ ನಾವು ನಮಗೆ ಪ್ರೀತಿ ಪಾತ್ರರಾಗಬೇಕು ಅಂದ್ರೆ ದೇವರು ನಮ್ಮ ಒಳಗಡೆ ಇದ್ದೆ ಅದನ್ನ ಉಂಟು ಮಾಡ್ಬೇಕು. ನಮ್ಮ ಮೇಲೆ ನಮಗ್ ಪ್ರೀತಿ ಬರ್ಬೇಕು ಅಂದ್ರೆ ದೇವರ ಅನುಗ್ರಹ ಬೇಕು ಅಂತ. ಯಾಕಂದ್ರೆ ಕೆಲವು ಸಲ ನಮ್ಮ ಮೇಲೆ ನಮ್ಗೆ ದ್ವೇಷ ಇರುತ್ತೆ, ನಾವೇ ಹೊಡ್ಕೊಳ್ತಾ ಇರ್ತೀವಿ, ನಂದೇ ತಪ್ಪು, ನಾನೇ ಮಾಡ್ಬಾರ್ದಿತ್ತು ಹೀಗೆ ಅಂತ. ನಮ್ಮ ಮೇಲೆ ನಮಗ್ ಪ್ರೀತಿ ಯಾವಾಗ್ಲೂ ಇರ್ಬೇಕಲ್ಲ.
ನಾವೇನು ನಮಗೆ ತೊಂದರೆ ಮಾಡ್ಕೊಳ್ಬಾರ್ದಲ್ಲ, ಅದಕ್ಕೂ ದೇವ್ರು ಬೇಕು ಅಂತ. ಸರ್ವತೋಪಿ ಪ್ರಿಯೋಹಿ ಆತ್ಮ, ಎಲ್ಲರಿಗಿಂತಲೂ ಆತ್ಮನೇ ಇಷ್ಟ ತನಗ್ ತಾನಿಷ್ಟ. ಅದು ಅದಕ್ಕಿಂತಲೂ ಭಗವಂತನ್ ನೀವು ಇಷ್ಟಪಡ್ಬೇಕು. ಯಾಕೆಂದ್ರೆ ನೀವು ನಿಮಗಿಷ್ಟ ಆಗಬೇಕು ಅಂದ್ರೂ ದೇವರೇ ಮಾಡೋದು ಅದನ್ನ ಅಂತ ಅದ್ರ ಬಗ್ಗೆನೂ ಹೇಳಿ ಅಲ್ಲಿ ರುದ್ರದೇವರ ಒಂದು ಪ್ರಸಂಗವನ್ನು ಹೇಳಿದ್ರು. ಏನಂತ, ರುದ್ರದೇವರ ಹತ್ರು ಹುಟ್ಟುತ್ತಾ ನನಗೆ ಸ್ಥಾನ ಕೊಡು, ನನಗೆ ಹೆಸರನ್ನು ಕೊಡು ಅಂತ ಬ್ರಹ್ಮದೇವರ ಬಳಿ ಕೇಳಿದ್ರು ಅಂತ. ಅದನ್ನ ಯಾಕೆ ಉಲ್ಲೇಖ ಮಾಡಿದ್ರು ಅಂದ್ರೆ ಅಲ್ಲಿ ಧಾತಃ ಅನ್ನೋ ಒಂದು ಶಬ್ದ ಹಾಕಿದ್ದಾರೆ. ಅಹಮಾತ್ಮಾತ್ಮನಾಂ ಧಾತಃ ಅಂತ. ಆ ಧಾತಃ ಅನ್ನೋ ಶಬ್ದ ಚತುರ್ಮುಖ ಬ್ರಹ್ಮದೇವರನ್ನ ಹೇಳುತ್ತೆ, ಇಡೀ ಜಗತ್ತನ್ನ ಧರಿಸಿರೋರ್ನ. ಅಂಥ ರುದ್ರದೇವರು ತಾವು ಧಾತಃ ಬ್ರಹ್ಮದೇವರೇ ನನಗೆ ಸ್ಥಾನ ಹೆಸರನ್ನ ಕೊಡಿ ಅಂತ ಕೇಳಿದ್ದನ್ನು ಹೇಳಿದ್ರು. ಇಷ್ಟ ಆದ್ಮೇಲೆ ಅಲ್ಲಿ ಇನ್ನೊಂದು ವ್ಯಾಖ್ಯಾನ ಮಾಡಿದ್ದು ಕೊನೆಗೆ ಬ್ರಹ್ಮವೈವರ್ತ ಪುರಾಣದ ಅರ್ಥವನ್ನಾಗಿ ಏನ್ ಹೇಳಿದ್ರು ಅಂದ್ರೆ, ಆತ್ಮನೋಪಿ ಪ್ರಿಯೋಹರಿ, ನಿಜವಾಗಿ ನಮಗೆ ಪ್ರೀತಿಯನ್ನ ತೋರಿಸ್ಬೇಕು ಅಂತಂದ್ರೆ ಅದು ದೇವರಲ್ಲೇ ಜಾಸ್ತಿ ತೋರಿಸ್ಬೇಕು ನಮಗಿಂತ. ನಮ್ಮೇಲೆ ನಮಗಿರೋದಕ್ಕಿಂತ ಜಾಸ್ತಿ ಭಗವಂತನ ಮೇಲೆ ತೋರಿಸ್ಬೇಕು, ಆಗ್ಲೇ ಆ ಪ್ರೀತಿ ಭಕ್ತಿ ಆಗತ್ತೆ ಅಂತ ಇಷ್ಟು ವರ್ಣನೆಯನ್ನ ಮಾಡಿ ಕೆಲವು ವ್ಯಾಖ್ಯಾನಗಳ ದೂಷಣೆಯನ್ನ ಮಾಡಿದ್ರು. ಏನ್ ಮಾಡಿದ್ರಲ್ಲಿ, ಈಗ ಜೀವ ಮತ್ತೆ ಪರಮಾತ್ಮ ಇವರಿಬ್ಬರ ಸಂಬಂಧ ಆದ್ರೆ ಮಾತ್ರ ಜೀವರಿಗೆ ತಮ್ಮ ಮೇಲೆ ಪ್ರೀತಿ ಬರುತ್ತೆ. ದೇವರ ಸಂಬಂಧ ಬೇಡ, ನಾನು ಒಬ್ಬನೇ ಇರ್ತೀನಿ ಅಂದ್ರೆ ಬರೋದೇ ಇಲ್ಲ. ನಮ್ ಬಗ್ಗೆ ನಮಗ್ ದ್ವೇಷನೇ ಇರುತ್ತೆ. ಯಾಕೆ, ನಮ್ಗೇನು ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಸ್ವತಂತ್ರರಲ್ಲ ಅಂತ ನಮ್ಮ ಮೇಲೆ ನಮಗೆ ಔದಾಸೀನ್ಯನೋ ದ್ವೇಷನೋ ಬರ್ಲಿಕ್ಕೆ ಅವಕಾಶ ಇದೆ. ಅಷ್ಟೇ ಅಲ್ಲ, ನಮಗೆ ಸಾಧನವಾದ ದೇಹದಲ್ಲಿ ನಮಗ್ ಪ್ರೀತಿ ಇರುತ್ತೆ. ಯಾಕೆ, ದೇಹದಿಂದ ನಾವೇನಾದ್ರು ಸಾಧನೆ ಮಾಡಬಹುದು ಅಂತ. ಆದ್ರೆ ದೇಹ ಯಾವಾಗ ನಶ್ವರ ಆಗುತ್ತೋ ಅದ್ರ ಮೇಲೂ ದ್ವೇಷ ಬರ್ಲಿಕ್ಕೆ ಶುರು ಆಗುತ್ತೆ. ಮತ್ತೆ ನಿರ್ಗುಣವಾದ ಮೋಕ್ಷ ಅದನ್ನ ಬಯಸ್ತಾರೆ ಯಾರು, ಅದನ್ನ ಬಯಸಲ್ಲ. ಅದನ್ನ ಬಯಸ್ತಾನೆ ಅಂತ ಆದ್ರೆ ದೇಹ ಬಿಡ್ಬೇಕು. ದೇಹ ಬಿಟ್ರೆ ಏನು ಉಪಯೋಗ ಇಲ್ಲ. ದೇಹನೇ ಇಲ್ಲದೆ ಹೋದ್ರೆ ಸಾಧನೆ ಮಾಡೋದು ಹೇಗೆ? ಅದು ನಿರ್ಗುಣ ಮೋಕ್ಷವನ್ನ ಬಯಸಲ್ಲ. ಆದ್ರಿಂದ ಈ ತರ ಎಲ್ಲ ಅರ್ಥ ಹೇಳ್ಕೊಂಡು ಕೊನೆಗೆ ಕೆಲವ್ರು ಏನ್ ಅರ್ಥ ಮಾಡಿದ್ರು ಅಂದ್ರೆ, ದೇಹ ಪ್ರೀತಿ ಪಾತ್ರ ಅನ್ಸತ್ತಂತೆ, ಜೀವರಿಗೆ ದೇಹ ಬೇಕಂತೆ. ಯಾಕೆ, ದೇಹ ಇಲ್ಲದೆ ಇದ್ರೆ ಏನು ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗಾದ್ರೆ ಜೀವಾತ್ಮನಿಗೂ ದೇಹಕ್ಕೂ ಸಂಬಂಧ ಬಂದಾಗ ಆ ದೇಹದಲ್ಲಿ ಜೀವಾತ್ಮನ ಪ್ರೀತಿ ಉಂಟಾಗತ್ತೆ. ಯಾಕೆಂದ್ರೆ ದೇಹದಿಂದ ನಮಗೆ ಉಪಯೋಗ ಇದೆ ಅಂತ ಅನ್ನಿಸ್ತತ್ತೆ ಅಂತ ಇಷ್ಟನ್ನ ವರ್ಣನೆ ಮಾಡಿದ್ರು. ಅದಾದ ಕೊನೆಗೆ ಒಂದು ಮಾತು ಬರುತ್ತಲ್ಲಿ, ಅದರಿಂದ ಪ್ರಾಕೃತ ದೇಹವನ್ನ ಯಾಕೆ ಬಿಡ್ಬೇಕು ನಾವು ಅಂತಂದ್ರೆ, ಭಗವಂತನ ಪ್ರೀತಿಗಾಗಿ ಪ್ರಾಕೃತ ದೇಹ ಬಿಡಬೇಕು ಅಂತ ಕೊನೆಗೆ ಅಲ್ಲೇ ಅದರ ಸಮಾಪ್ತಿ. ಹಾಗಾಗಿ ಜೀವಾತ್ಮ, ಪರಮಾತ್ಮ ಮತ್ತೆ ದೇಹ, ಈ ನಡುವೆ ಜೀವಾತ್ಮನಿಗೆ ತನ್ನ ಮೇಲೆ ಆಗ್ಲಿ ತನ್ನ ದೇಹದ ಮೇಲೆ ಆಗಲಿ ಪ್ರೀತಿ ಇರದೆ ದೇವರಲ್ಲಿ ಪ್ರೀತಿ ಇರಬೇಕು ಅಂತ ಇಷ್ಟು ಸಾರವಾಗಿ ಬಂದ ವಿಷಯಗಳು. ಈಗ 43ನೇ ಶ್ಲೋಕಕ್ಕೆ ಬಂದಾಗ ಏನಾಯ್ತು ಅಂತ ನೋಡೋಣ. ಈಗ 43ನೇ ಶ್ಲೋಕ. ಸರ್ವವೇದ ಮಯೇನೇಮಾಃ ಆತ್ಮನಾತ್ಮಾತ್ಮ ಯೋಗಿನಾ ಜಾಸೃಜ ಯಥಾ ಪೂರ್ವಂ ಯಾಶ್ಚ ಮಯಿ ಅನುಶೇರತೆ. ಮಯಿ ಅನುಶೇರತೆ, ಮಯಿ ಅನುಶೇರತೆ ಅಂತ ಸಂಧಿಯಾಗಿದೆ. ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದ್ರೆ, ಈಗ ಬ್ರಹ್ಮದೇವರು ಸೃಷ್ಟಿ ಏನ್ ಮಾಡ್ಬೇಕು ಅಂತಾನೆ ಭಗವಂತನ ಸಂಕಲ್ಪ, ಅಧಿಕಾರ ಕೊಟ್ಟಿದ್ದಾರೆ ಬ್ರಹ್ಮದೇವರಿಗೆ, ನೀವು ಸೃಷ್ಟಿ ಮಾಡು ಮುಂದೆ ಅಂತ. ಅಂದ್ರೆ ಸೃಷ್ಟಿಯನ್ನ ಮಾಡಬೇಕು ಅಂತ ಏನ್ ಬಯಸಿ ಅವರು ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡಿದ್ರು, ದೋಷ ಅಲ್ಲ. ಜವಾಬ್ದಾರಿ ಕೊಟ್ಮೇಲೆ ಅದ್ರ ಬಗ್ಗೆ ಚೆನ್ನಾಗಿ ಮಾಡ್ಬೇಕು ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ದಷ್ಟೇ. ಅದರಿಂದ ಅವ್ರೇನೋ ಸಕಾಮನೆಯನ್ನು ಹೊಂದಿದ್ದಾರೆ ಅಂತ ಹೇಳೋದು ತಪ್ಪು. ಸಕಾಮನೆ ಇಲ್ಲ, ಕಾಮನೆಯನ್ನು ಹೊಂದಿದ್ದಾರೆ ಅಂತ ಹೇಳೋ ಹಾಗಿಲ್ಲ. ಅದರಿಂದ ಕಾಮನೆಯನ್ನ ಮಾಡಿದ್ರೂ ಅದು ತಪ್ಪಲ್ಲ. ಯಾಕೆ, ದೇವರ ಜವಾಬ್ದಾರಿಯನ್ನ ಪೂರ್ಣ ನಿರ್ವಹಿಸ್ಬೇಕು ಅನ್ನೋ ಅವರ ದೃಷ್ಟಿ ಇರೋದ್ರಿಂದ. ಅಷ್ಟೇ ಅಲ್ಲೇ ತದಾಜ್ಞಾಕಾರಿತ್ವ, ದೇವರೇ ತಾನೇ ಆಜ್ಞೆ ಮಾಡಿದ್ದು, ಹಾಗಾಗಿ ಅದನ್ನು ಬೇಡಿದ್ದು ತಪ್ಪಿಲ್ಲ ಅನ್ನೋದನ್ನ ಸ್ಫುಟವಾಗಿ ತಿಳಿಸ್ತಾರೆ. ಭಗವಂತನು ಆ ರೀತಿನೇ ಆಜ್ಞೆನೂ ಮಾಡ್ತಾನೆ. ಏನ್ ಆಜ್ಞೆ ಮಾಡ್ದ ದೇವರು ಇವ್ರಿಗೆ, ಬ್ರಹ್ಮದೇವರಿಗೆ ಅಂದ್ರೆ ಸರ್ವವೇದಮಯೇನ ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮನನ್ನ ಬಿಟ್ರೆ
ಮಿಕ್ಕಿದ ಎಲ್ಲಾ ವೇದ, ಸರ್ವ ವೇದಗಳಿಂದ ಹೊಗಳಿಸ್ಕೊಳ್ಳೋರು ಅಂತಂದ್ರೆ ಬ್ರಹ್ಮದೇವರು. ಅದಕ್ಕೆ ಸರ್ವವೇದ ಮಯ ಅಂತ ಅವ್ರನ್ನ ಕರೀತಾರೆ. ಇದು ಸಕ್ಕರೆ ಮಯ ಅಂದೇನು, ಪೂರ್ಣ ಸಕ್ಕರೆ ಅಂಶ ತುಂಬಿಕೊಂಡಿರೋದು ಅಂತ. ಹಾಗೆ ಸರ್ವವೇದ ಮಯ ಬ್ರಹ್ಮದೇವರು ಅಂದ್ರೆ ಇಡೀ ವೇದದ ಕಣಕಣಗಳಲ್ಲಿ ಬ್ರಹ್ಮದೇವರು ತುಂಬಿದ್ದಾರೆ ಅಂತ. ಎಲ್ಲಾ ವೇದ ಬ್ರಹ್ಮದೇವರನ್ನ ಹೇಳುತ್ತೆ, ಆದ್ರೆ ಪರಮಾತ್ಮನನ್ನ ಬಿಟ್ಟು ನಂತರದ ಸ್ಥಾನದಲ್ಲಿ ಆತ್ಮಯೋಗಿನ. ಅಷ್ಟೇ ಅಲ್ಲದೆ ನಿನ್ನ ದೇಹದಿಂದ, ನಿನ್ನಿಂದನೇ ಇಡೀ ಜಗತ್ತಿನ ಸೃಷ್ಟಿ, ನಿನ್ನ ಸಂಬಂಧ ಇರೋದೇ ಈ ಪ್ರಪಂಚಕ್ಕೆ ಅಂತ ಹೇಳ್ತಾ ಬಂದ್ರು. ಆತ್ಮನಾತ್ಮ ಅಂದ್ರೆ ದೇಹದಿಂದ ಪರಮಾತ್ಮನಾಗಿದ್ದೆ ನೀನು. ದೇಹದಿಂದ ಪರಮಾತ್ಮನಾಗಿದ್ದೆ ಅಂದ್ರೆ ಏನರ್ಥ? ಒಂದು, ನನ್ನಿಂದ ಹುಟ್ಟಿದ್ದೆ, ನನ್ನ ಯೋಗ ನಿನಗಿದೆ, ಆತ್ಮಯೋಗ. ಆತ್ಮ ಅಂದ್ರೆ ಪರಮಾತ್ಮ, ಪರಮಾತ್ಮನ ಯೋಗ ಸಂಬಂಧ ಬ್ರಹ್ಮದೇವರಿಗಿದೆ, ಒಂದರ್ಥ. ಆತ್ಮನ ಆತ್ಮ, ಮತ್ತೆ ಪರಮಾತ್ಮನ ದೇಹದಿಂದ ಬಂದಿದ್ದಲ್ಲ ಬ್ರಹ್ಮದೇವರು, ಅಂದ್ರೆ ಅವರ ನಾಭಿ ಕಮಲದಿಂದ ಬಂದಿದ್ದಲ್ಲ. ಹಾಗಾಗಿ ಆತ್ಮನಾತ್ ಆತ್ಮ ನೀನು, ಬ್ರಹ್ಮ ಆತ್ಮನಿಂದ ಬಂದ ಆತ್ಮ ನೀನು. ಇದನ್ನ ಆತ್ಮಯೋಗಿ, ಆತ್ಮನ ಆತ್ಮ ಅಂತೆಲ್ಲ ಬ್ರಹ್ಮದೇವರನ್ನ ಹೇಳುವಂತ ಶಬ್ದಗಳಾಗಿ ಇಲ್ಲಿ ವ್ಯಾಖ್ಯಾನ ಮಾಡಿದ್ರು. ಅಂಥ ನೀನು ನನ್ನಲ್ಲಿ ಇರುವಂತಹ ಜೀವರನ್ನ ಸೃಷ್ಟಿ ಮಾಡ್ಬೇಕಾಗಿದೆ. ಹಿಂದಿನ ಕಲ್ಪದಲ್ಲಿ ಹೇಗೆ ಸೃಷ್ಟಿ ಮಾಡಿದೆಯೋ ಅದೇ ತರ ಈ ಕಲ್ಪದಲ್ಲೂ ಸೃಷ್ಟಿ ಮಾಡು ಅಂತ ಪರಮಾತ್ಮ ಬ್ರಹ್ಮದೇವರಿಗೆ ಆಜ್ಞೆ ಮಾಡಿದ್ರು. ಎಲ್ಲಿದ್ದಾರೆ ಈ ಜೀವರೆಲ್ಲ? ಪರಮಾತ್ಮನ ಉದರದಲ್ಲಿದ್ದಾರೆ. ಮಯಿ ಅನುಶೇರತೆ, ಎಲ್ರೂ ನಿದ್ರೆಗೆ ಜಾರಿದ್ದಾರೆ. ಜ್ಞಾನ ಇಲ್ಲ ಯಾರಿಗೂ. ನಿದ್ರೆಯಲ್ಲಿದ್ದಾಗ ಹೇಗಿರ್ತೀವೋ ಹಾಗಿದ್ದೀವಿ, ಅಂದ್ರೆ ಆ ಪರಮಾತ್ಮನ ಉದರದಲ್ಲಿ. ಅಲ್ಲಿರುವಂತಹ ಪ್ರಜೆಗಳನ್ನ ಯಥಾಪೂರ್ವಂ ಸೃಜ, ಹಿಂದೆ ಹೇಗೆ ಆ ಹಿಂದಿನ ಕಲ್ಪದಲ್ಲಿ ಪ್ರಜೆಗಳ ಸೃಷ್ಟಿ ಹೇಗಾಯ್ತೋ ಹಾಗೆ ಸೃಷ್ಟಿ ಮಾಡ, ಅದು ಅವ್ರಿಗೆಲ್ಲ ದೇಹ ಕೊಡುವಂತ ಅಭಿಪ್ರಾಯ. ಇದಾದ್ಮೇಲೆ ಇಲ್ಲಿ ವಿಜಯಧ್ವಜ ತೀರ್ಥರು ಒಂದು ವೇದ ಮಂತ್ರವನ್ನು ಉದಾಹರಿಸಿದ್ದಾರೆ, ಋಗ್ವೇದ ಮಂತ್ರ. ಇದು ಯಾಕೆ ಉದಾಹರಿಸಿದ್ದು ಅಂದ್ರೆ ಬ್ರಹ್ಮದೇವರನ್ನ, ಪರಮಾತ್ಮನನ್ನ ಬಿಟ್ರೆ ಮಿಕ್ಕಿದ ಎಲ್ಲ ವೇದಗಳು ಹೊಗಳ್ತಾ ಇದೆ ಅಂತ ಹೇಳಲಿಕ್ಕೆ. ಅದನ್ನ ಪ್ರಜಾಪತೆ ನತ್ವದೇತಾನ್ಯನ್ಯೋ ವಿಶ್ವಾಜಾತ ನಿಪರಿತಾ ಬಭೂವ ಅಂತ ಇದೆ. ಪ್ರಜಾಪತೆ ನತ್ವದೇತಾನಿ ಅನ್ಯೋ ವಿಶ್ವಾಜಾತಾನಿ. ಅಂತ ಪ್ರಜಾಪತಿಯೇ, ಬ್ರಹ್ಮದೇವರೇ ಪರಮಾತ್ಮನನ್ನ ಬಿಟ್ಟು ಮಿಕ್ಕಿದ ಎಲ್ಲ ವೇದಗಳಿಂದ ಪ್ರತಿಪಾದ್ಯ ಅನ್ನೋದು ಈ ಮಂತ್ರದಿಂದ ಸ್ಫುಟ. ಅಷ್ಟೇ ಅಲ್ಲ, ಆತ್ಮಯೋಗಿ ಅಂದ್ರೆ ನನ್ನ ಸಂಬಂಧ ಇರೋನಿಗೆ ಆತ್ಮಯೋಗಿ ಅಂತ ಕರೀತಾರೆ. ಇನ್ನು ಮತ್ತೋ ಜಾತೇನ ಆತ್ಮನ ದೇಹೇನ ಆತ್ಮ ಅಂದ್ರೆ ನನ್ನಿಂದ ಸೃಷ್ಟಿ ಮಾಡಲ್ಪಟ್ಟ ದೇಹವನ್ನ ನೀನು ಪಡೆದಿದೀಯಾ ಅಂತ, ಆತ್ಮನ ಆತ್ಮ ಆಗಿದೆಯಾ ಅಂತ ನೀನು. ಯಥಾಪೂರ್ವಂ ಯಥಾಪೂರ್ವಕಲ್ಪೆ ಸೃಷ್ಟ ತಥಾ ಅಂತ ಮಾಡಿದೆ. ಇದರಲ್ಲಿ ಇನ್ನೊಂದು ಅಂಶ ಇದೆಯಂತೆ ವಿಶೇಷ. ಏನಂದ್ರೆ ಇಲ್ಲಿ ಚ ಅನ್ನೋ ಶಬ್ದವನ್ನ ಬಳಸಿದ್ದಾರೆ. ಎಲ್ಲಿ? ಯಾಶ್ಚ ಮಯಿ ಅನುಶೇರತೆ, ನನ್ನಲ್ಲಿ ಯಾವ ಯಾವ ಪ್ರಜೆಗಳು ಮಲಗಿದಾರೋ ಅವರನ್ನೆಲ್ಲ ನೀನು ಹಿಂದಿನ ಕಲ್ಪದಲ್ಲಿ ಸೃಷ್ಟಿ ಮಾಡು. ಅಂದ್ರೆ ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಈ ವಿಷಯನ ಅಂದ್ರೆ, ಬ್ರಹ್ಮದೇವ ನಿನಗ್ ಮಾತ್ರ ಈ ಅಧಿಕಾರ ಇದೆ, ಅದನ್ನ ನೀನೇ ಮಾಡ್ಬೇಕಿದನ್ನ. ಅಷ್ಟೇ ಅಲ್ಲ, ರುದ್ರಾದಿ ಉಪಸಂಗ್ರಹಾರ್ಥವ, ನಿನ್ನನ್ನು ಬಿಟ್ಟು ಬೇರೆಯವರಿಲ್ಲ ಅಂತ ರುದ್ರಾದಿ ದೇವತೆಗಳಿಗೂ ಆಗಲ್ಲ ಈ ಸೃಷ್ಟಿ ಕ್ರಿಯೆ, ಅದು ನೀನೇ ಮಾಡ್ಬೇಕು, ನಿನಗೆ ಆ ಯೋಗ್ಯತೆ ಇದೆ. ಅದನ್ನ ತಿಳಿಸ್ಲಿಕ್ಕೆ ಹೀಗೆ ಹೇಳಿದ್ದಾರೆ. ಅಥವಾ ರುದ್ರಾದಿ ದೇವತೆಗಳನ್ನು ತಗೊಳ್ಬಹುದು ಅಂತ. ಅಂದ್ರೆ ಯಥಾಪೂರ್ವಂ ಪ್ರಜಾಸೃಜ ಅನ್ನೋ ಮಾತು ಬರೀ ಬ್ರಹ್ಮದೇವರಿಗಷ್ಟೇ ಅಲ್ಲ, ರುದ್ರದೇವರಿಗೂ ಆ ಶಕ್ತಿ ಇದೆ. ಆದ್ರೆ ಬ್ರಹ್ಮದೇವರ ನಂತರ ಅವ್ರು ಮಾಡದೇ ಇದ್ರೆ ರುದ್ರದೇವರಿಗೆ ಆ ಶಕ್ತಿ ಇದೆ, ಇಲ್ಲ ಅಂತಿಲ್ಲ ಅಂತ ಹೀಗೂ ಅರ್ಥ ಅಂತ ವಿವರಣೆ ಮಾಡಿದ್ದಾರೆ. ಇದಾದ್ಮೇಲೆ ಸರ್ವ ವೇದಾರ್ಥ ವಿಷಯಕೇನ ಆತ್ಮಯೋಗಿನ ಆತ್ಮನಾಂ, ಇವ್ರು ಹೇಳಿದ್ರು ಸರ್ವ ವೇದಾರ್ಥ ವಿಷಯಕ ಅಂದ್ರೆ ಸರ್ವವೇದಮಯ ಅಂದ್ರೆ ಇಡೀ ವೇದಗಳ ವಿಷಯ ತಿಳ್ಕೊಂಡಿರೋರು ಅಂತ ಅರ್ಥ. ಹೀಗೂ ಅರ್ಥವನ್ನ ಮಾಡ್ಬೋದು. ಸಕಲ ವೇದದ ಅರ್ಥ ಗೊತ್ತಿರೋದು ಅಂದ್ರೆ ಬ್ರಹ್ಮದೇವರಿಗೆ, ಹಾಗಾಗಿ ಸರ್ವವೇದಮಯ ಅವರೇ, ಅವರ ಕಣಕಣಗಳಲ್ಲೂ ವೇದ ಮಂತ್ರಗಳಿದೆ ಅಂದ್ರೆ ಅಷ್ಟು ತಿಳ್ಕೊಂಡಿದ್ದಾರೆ ಅಂತ. ಇವರು ಆತ್ಮನಾಮಾತ್ಮ, ಇದು ಆತ್ಮನಾಮಾತ್ಮ ಅಂತ ಇನ್ನೊಂದು ಪಾಠ ಇದು. ವಸ್ತುತಃ ಆತ್ಮನಾತ್ಮ ಅಂತ ಇದೆ ಮೂಲದಲ್ಲಿ, ಆತ್ಮನಾಂ ಆತ್ಮ ಅಂತ ಇವ್ರು ತಗೊಂಡಿದ್ದಾರೆ. ಆಗೇನಾಗ್ಬೇಕು ಶ್ಲೋಕದಲ್ಲಿ? ಸರ್ವವೇದಮಯೇನೇವ ಆತ್ಮನಾಂ ಆತ್ಮ ಅಂತ ಆಗ್ಬೇಕು. ಆದ್ರೆ ಹಾಗೆ ಅರ್ಥ ಬರಲ್ಲ. ಅದಕ್ಕೇನಂದ್ರೆ ಆತ್ಮನಾಂ ಆತ್ಮ ಅಂತ ಅದು ಒಂದೇ ಶಬ್ದ ಅಂತ ತಗೊಂಡ್ಬಿಡ್ತಾರೆ. ಒಂದೇ ಶಬ್ದ ಅಂತ ತಗೊಂಡ್ರೆ ಏನಾಗ್ಬೇಕು? ಆತ್ಮನ್ ಆತ್ಮ ಹಾಗೇನಾಗಬೇಕು? ಆತ್ಮನಾತ್ಮ ಅಂತ ಆಗತ್ತಾಗ. ಒಂದೇ ಶಬ್ದ ಅಂತ ತಗೊಂಡ್ರೆ ಆತ್ಮನ್ ಅಂತ ಮೂಲ ಶಬ್ದ, ಆತ್ಮನಂತ ಮೂಲ ಶಬ್ದ ತಗೊಂಡು ಆತ್ಮನಾತ್ಮ ಮಾಡ್ಬೇಕು. ಆದ್ರೆ
ಆತ್ಮನ್ ಅಂತ ತಗೊಂಡ್ರೆ ನ ಅನ್ನೋದು ಲೋಪ ಆಗ್ಬಿಡುತ್ತೆ ವ್ಯಾಕರಣದ ಪ್ರಕಾರ. ಇದು ಭಾಗವತ ಪದ್ಯ ವೇದದ ಸಮಾನ ಆದ್ರೆ ಲೋಪ ಆಗಿಲ್ಲ ಅಂತ ಹೀಗೆಲ್ಲ ಕಷ್ಟಪಟ್ಟ ಅರ್ಥ ಹೇಳ್ಬೇಕು. ಅದಕ್ಕೆ ಇವರು ಅರ್ಥವನ್ನ ಬಿಟ್ರು. ಆತ್ಮನ ಅನ್ನೋದೇ ಆತ್ಮನಾಮ್ ಅನ್ನೋ ಅರ್ಥದಲ್ಲಿದೆ, ಜೀವರಿಗೆ ನೀನು ಸ್ವಾಮಿ ಅಂತ ಅರ್ಥವನ್ನ ಇಲ್ಲಿ ತಗೊಳ್ಬೇಕು ಅಂತ ವ್ಯಾಖ್ಯಾನ ಮಾಡಿದ್ರು. ಅದನ್ನ ಆತ್ಮನ ಆತ್ಮ ಅಂದ್ರೆ ತನ್ನ ದೇಹದಿಂದ ಬ್ರಹ್ಮದೇವರು ಸೃಷ್ಟಿಗೆ ಬಂದ್ರು ಅದನ್ನ ಹೇಳ್ತಾ ಇಲ್ಲ, ಜೀವರಿಗೆ ಆತ್ಮ ಅಂತ ಅರ್ಥ ಅಂತ. ಇನ್ನು ತದ್ವಿಷಯಕ ಧ್ಯಾನಾದಿರೂಪ ಯೋಗವತ ಆತ್ಮನ ಮನಸ ಇಮಾಹ ಅಂದ್ರೆ ಈಗ ಭಗವಂತನ ಬಗ್ಗೆ ಧ್ಯಾನ ಮಾಡ್ತಾ ಆ ಧ್ಯಾನದ ಸಂಬಂಧವನ್ನ ಯಾರು ಪಡಿತಾನೋ ಅಂಥ ಮನಸ್ಸು ನಿಂದು. ಅಂದ್ರೆ ಬ್ರಹ್ಮದೇವರು ಸದಾ ತಮ್ಮ ಮನಸ್ಸಿನಿಂದ ದೇವರ ಧ್ಯಾನ ಮಾಡ್ತಾ ಇರ್ತಾರೆ. ಆ ಧ್ಯಾನ ಮಾಡಿ ಮಾಡಿ ತಾವು ಈ ದೇವತೆಗಳು ಋಷಿಗಳು ಹೀಗೆ ಯಾರ್ಯಾರು ಈ ಭಗವಂತನ ಉದರದ ಒಳಗಡೆ ಇದ್ದಾರೋ ಅವನ್ನೆಲ್ಲ ಸೃಷ್ಟಿ ಮಾಡಬೇಕು ಅಂತ ಇದು. ಹಾಗಾದೇನಾಯ್ತು, ವೇದದ ಅರ್ಥಕ್ಕೆ ಅನುಸಾರಿಯಾಗಿಯೇ ಈ ಪ್ರಪಂಚವನ್ನ ಸೃಷ್ಟಿ ಮಾಡು. ಯಾಕೆ ನೀನು ಸರ್ವವೇದಮಯ, ನಿನ್ಗೆ ಎಲ್ಲಾ ವೇದ ಗೊತ್ತಿದೆ. ಎಲ್ಲಾ ವೇದ ಗೊತ್ತಿದೆ ಅಂದ ಮೇಲೆ ಆ ವೇದದ ಅರ್ಥವಾಗಿ ನಾಮರೂಪೇ ವ್ಯಾಕರವಾಣಿ, ನಾಮ ರೂಪ ಒಂದು ಶಬ್ದ ಪ್ರಪಂಚ ಮತ್ತೊಂದು ಅರ್ಥ ಪ್ರಪಂಚ. ಎಲ್ಲಾ ಕಡೆ ಶಬ್ದಗಳನ್ನ ಸೃಷ್ಟಿ ಮಾಡ್ಬೇಕು, ಎಲ್ಲಾ ಕಡೆ ಅರ್ಥಗಳನ್ನ ಸೃಷ್ಟಿ ಮಾಡ್ಬೇಕು. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಭೂಲೋಕ ಭುವರ್ಲೋಕ ಸುವರ್ಲೋಕ ಮಹೋಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಎಲ್ಲಾ ಲೋಕಗಳ ಸೃಷ್ಟಿಯನ್ನು ನೀ ಮಾಡು ಅಂತ ಪರಮಾತ್ಮ ಇಲ್ಲಿವರೆಗೆ ಬ್ರಹ್ಮದೇವರಿಗೆ ಆದೇಶವನ್ನ ನೀಡಿದ. ಆದೇಶವನ್ನ ನೀಡಿದ ಮೇಲೆ ಇಂಥ ಮಹಿಮೆ ಇರುವಂಥ ಬ್ರಹ್ಮದೇವರು ಪರಮಾತ್ಮನನ್ನ ನೋಡ್ಲಿಲ್ಲ ಅಂತಂದ್ರೆ ಇನ್ನ ಎಷ್ಟು ಆಶ್ಚರ್ಯ ಅಂತ ವರ್ಣನೆ ಮಾಡ್ತಾರೆ. ಯಾಕೆಂದ್ರೆ ಇಲ್ಲಿವರೆಗೆ ದರ್ಶನ ಕೊಟ್ಟು ಇಷ್ಟು ಮಾತಾಡಿದ್ದೇ ದೊಡ್ಡ ವಿಷಯ. ಭಗವಂತ ಅವನ ಅಷ್ಟೊತ್ತು ಕಾಣಿಸ್ಕೊಡೋದು ಅನ್ನೋದೇ ಸುಳ್ಳು. ಆದ್ರೆ ಏವಂ ವಿಧ ಮಹಿಮ್ನೋ ಬ್ರಹ್ಮಣ, ಇಷ್ಟೊಂದು ಮಹಿಮೆ ಇರುವಂತಹ ಯೋಗ್ಯತೆ ಇರುವಂತಹ ಬ್ರಹ್ಮದೇವರಾದ್ರಿಂದ ಇದ್ದ. ಅದ್ರ ಆಶ್ಚರ್ಯ, ಅದೃಶ್ಯೋ ಭೂನ್ ನಾರಾಯಣ, ತಕ್ಷಣ ಅದೃಶ್ಯ ಆಗ್ಬಿಟ್ಟ, ಕಾಣಿಸ್ಲಿಲ್ಲ. ಅಂದ್ರೆ ಇಷ್ಟು ಮಾತಾಡಿ ಅವನು ಮತ್ತೆ ಅಂತರ್ಧಾನ ಪಡೆದ. ಅಂದ್ರೆ ಮಾಹಾತ್ಮ್ಯಾತಿಶಯ ಪ್ರಕಟನಾಯ ಹರೇಹೇ ತಿರೋಧಾನ ಅಂತ. ಯಾಕೆ ಭಗವಂತ ಮತ್ ಕಾಣಿಸ್ತಿಲ್ಲ ಅಂತ ಹೇಳ್ತಾ ಇದಾರೆ? ಬ್ರಹ್ಮದೇವರು ಸದಾ ಅಪರೋಕ್ಷ ಜ್ಞಾನಿಗಳಿರ್ತಾನೆ, ನಿತ್ಯಾಪರೋಕ್ಷಿಗಳು ಅಂತ ಕರೀತಾರೆ. ಯಾವಾಗ್ಲೂ ಪ್ರತಿಕ್ಷಣ ದೇವರನ್ನ ನೋಡ್ತಾನೆ ಇರ್ತಾರೆ. ಅದು ಅಂತರ್ಧಾನ ಹೊಂದಿದ್ರು ಅಂದ್ರೆ ಏನರ್ಥ? ದೇವರ ಶಕ್ತಿ ಎಂಥದ್ದು ಅಂತ, ಇಂಥವ್ರಿಗೆ ದೇವ್ರು ಹೀಗೆ ಕೈ ಕೊಡ್ತಾನೆ ಅಂತ, ಕಾಣಿಸ್ದೇ ಹೋಗ್ತಾನೆ ಅಂದ್ರೆ ಇನ್ನೇನ್ ಆಶ್ಚರ್ಯ ಅಂತ ತಿಳಿಸ್ಲಿಕ್ಕೆ ಇದನ್ನ ಮೈತ್ರೇಯರು ಹೇಳ್ತಾರೆ. ಇದು 10ನೇ ಅಧ್ಯಾಯದ ಈ ಕೊನೆಯ ಶ್ಲೋಕ. ಮೈತ್ರೇಯ ಉವಾಚ ತಸ್ಮಾದೇವಂ ಜಗತ್ ಸ್ರಷ್ಟಾ ಪ್ರಧಾನ ಪುರುಷೇಶ್ವರಃ ವ್ಯಜ್ಯೇದಂ ಸ್ವೇನ ರೂಪೇಣ ಕಂಜನಾಭಃ ತಿರೋದಧೇ. ಹೀಗೆ ಜಗತ್ ಸೃಷ್ಟ, ಇಡೀ ಜಗತ್ತನ್ನ ಮುಖ್ಯವಾಗಿ ಸೃಷ್ಟಿ ಮಾಡೋ ಪ್ರಧಾನ ಪುರುಷೇಶ್ವರ. ಪ್ರಧಾನ ಪುರುಷೇಶ್ವರ ಅಂತ ಒಂದು ವಿಷ್ಣು ಸಹಸ್ರನಾಮದಲ್ಲೂ ಇದೆ ನಾಮ. ಅಂದ್ರೆ ಪ್ರಧಾನ ಪುರುಷ ಈಶ್ವರ. ಪ್ರಧಾನ ಅಂದ್ರೆ ಲಕ್ಷ್ಮೀ ದೇವಿ, ಪುರುಷ ಅಂತಂದ್ರೆ ಬ್ರಹ್ಮದೇವರು. ಇವರಿಬ್ಬರು ನಿಯಾಮಕರಾಗಿದ್ದಾರೆ. ಯಾರಿಗೆ? ಅಂಥ ಪರಮಾತ್ಮ, ಇದು ಬ್ರಹ್ಮದೇವರು ಅಂತ ಅರ್ಥ. ಪರಮಾತ್ಮ ಅಂದ್ರೆ ಶ್ರೇಷ್ಠನಾದ ಆತ್ಮನಾದ ಬ್ರಹ್ಮದೇವರು. ಹಾಗಾದ್ರೆ ಪ್ರಧಾನ ಪುರುಷವು ಏವ ಈಶ್ವರವು ಅಂದ್ರೆ ಯಾರಿಗೆ ಸ್ವಾಮಿ, ಯಾರು ಪ್ರಧಾನ ಮತ್ತೆ ಪುರುಷ, ಲಕ್ಷ್ಮೀದೇವಿ ಜೊತೆಗೆ ಪರಮಾತ್ಮನೇ ಪರಬ್ರಹ್ಮನೇ ಯಾರಿಗೆ ಸ್ವಾಮಿಯೋ ಅಂಥವನು ಕಂಜನಾಭ ಅಂತ. ಅದೇ ವಸ್ತುತಃ ಕಂಜನಾಭ ಅನ್ನೋ ಶಬ್ದ ಏನಿದೆಯಲ್ಲ, ಈ ಕಂಜನಾಭ ಅಂದ್ರೇನು? ಪದ್ಮನಾಭ ಅಂತ ಅರ್ಥ. ಮತ್ತೆ ಪ್ರಧಾನ ಪುರುಷೇಶ್ವರ ಅನ್ನೋ ಶಬ್ದವನ್ನ ಬ್ರಹ್ಮದೇವರಿಗೆ ಅನ್ವಯ ಮಾಡಿದ್ರೆ ಹೇಗೆ ಅಂತಂದ್ರೆ, ಇಲ್ಲೆಲ್ಲ ಶಬ್ದ ಏನಿದೆ ಇದು ಬ್ರಹ್ಮದೇವರ ಒಳಗಡೆ ಇರೋ ಭಗವಂತನ ರೂಪಕ್ಕೆ ತಗೊಳ್ಬೇಕು. ಜಗತ್ ಸೃಷ್ಟ ಅಂದ್ರೆ ಜಗತ್ತನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವರ ಒಳಗಡೆ ಇರೋ ದೇವರೇ. ಪ್ರಧಾನ ಪುರುಷೇಶ್ವರ ಅಂದ್ರೆ ಅದು ದೇವರೇ. ಕಂಜನಾಭ ಅಂದ್ರೆ ಅದು ದೇವರೇ. ಅದೇ ಬ್ರಹ್ಮಾಂತರ್ಯಾಮಿಯಾಗಿ ತಗೊಳ್ಬೇಕು. ಹಾಗೆ ಬ್ರಹ್ಮದೇವರನ್ನ ಈ ಶಬ್ದ ಹೇಳ್ತಾ ಇದೆ, ಅದ್ರ ಒಳಗಡೆ ಇರೋ ದೇವರನ್ನ ಮುಖ್ಯವಾಗಿ ಹೇಳ್ತಾ ಇರೋದು, ಬ್ರಹ್ಮತತ್ವದ ಒಳಗಡೆ ಇರೋದು. ಪ್ರಧಾನ ಪುರುಷೇಶ್ವರ ಅಂದ್ರೆ ಹಾಗೇನರ್ಥ? ಆಗ ಪ್ರಧಾನ ಅನ್ನೋ ಶಬ್ದಕ್ಕೆ ಲಕ್ಷ್ಮಿ ಅಂತ ಅರ್ಥ,
ಪುರುಷ ಅನ್ನೋ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ, ಚತುರ್ಮುಖ ಬ್ರಹ್ಮದೇವರು. ಅದಕ್ಕೋಸ್ಕರ ಏನ್ ಮಾಡಿದ್ರು, ಪುರುಷ ಪ್ರಧಾನ ಈಶ್ವರ ಅನ್ನಿಲ್ಲ. ಈಗ ದೇವರನ್ನು ತಗೊಂಡಿದ್ರೆ ಮೊದಲು ಪುರುಷ ಹೇಳಿ ಆಮೇಲೆ ಪ್ರಧಾನ ಲಕ್ಷ್ಮಿ ಹೇಳ್ಬೇಕಾಗಿತ್ತು. ಮೊದಲು ಲಕ್ಷ್ಮಿ ಆಮೇಲೆ ಪುರುಷ ಅಂತ ಹೇಳಿದ್ರಿಂದ ಲಕ್ಷ್ಮೀ ಪರಮಾತ್ಮ ಅಂತ ತಗೊಳ್ಬೇಕು. ಅದು ಇದೊಂದು ಆಕ್ಷೇಪ ಬರ್ಬೋದು. ಏನಂದ್ರೆ ಈಗ ಪ್ರಧಾನ ಪುರುಷ ಈಶ್ವರ ಅನ್ನೋ ಶಬ್ದಕ್ಕೆ ಏನರ್ಥ, ಪ್ರಧಾನ ಅಂದ್ರೆ ಲಕ್ಷ್ಮೀ ದೇವಿ, ಪ್ರಕೃತಿ ತತ್ವದ ಅಭಿಮಾನಿನಿ ದೇವತೆ. ಪುರುಷ ಅಂತಂದ್ರೆ ಪುರುಷ ಸೂಕ್ತ ಹೇಳುವಂತಹ ಪರಮಾತ್ಮ. ಇವರಿಬ್ಬರನ್ನ ಈಶ್ವರ ನಿಯಾಮಕ ಸ್ವಾಮಿಯನ್ನಾಗಿ ಪಡೆದ ಬ್ರಹ್ಮದೇವರಿಗೆ ಪ್ರಧಾನ ಪುರುಷೇಶ್ವರ ಸರಿ. ವಿಷ್ಣು ಸಹಸ್ರನಾಮದ ಶಬ್ದ ಪ್ರಧಾನ ಪುರುಷೇಶ್ವರ. ಪ್ರಧಾನ ಪುರುಷ ಈಶ್ವರ ಹೇಗ್ ಜೋಡಿಸೋದು, ಪ್ರಧಾನ ಅಂದ್ರೆ ಲಕ್ಷ್ಮೀ, ಪುರುಷ ಅಂದ್ರೆ ಬ್ರಹ್ಮದೇವರು ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಅವರಿಗೆ ಈಶ್ವರ ಸ್ವಾಮಿ. ಇದು ಸರಿ ಹೋಯ್ತು ಈ ವ್ಯಾಖ್ಯಾನ. ಅಲ್ಲ ಪುರುಷ ಅಂದ್ರೆ ಪರಮಾತ್ಮನ ತಗೊಳ್ಬಾರ್ದ, ತಗೊಳ್ಬಹುದು. ಆದ್ರೆ ಯಾವತ್ತು ಮೊದಲು ಲಕ್ಷ್ಮಿನ ಹೇಳಿ ಆಮೇಲೆ ದೇವರನ್ನ ಹೇಳಲ್ವಾ, ಹೇಳ್ತೀವಲ್ಲ ರಮಾಪತಿ ಲಕ್ಷ್ಮೀಪತಿ, ಆಮೇಲೆ ತಾನೇ ದೇವರನ್ನ ಹೇಳೋ ಶಬ್ದ. ಮೊದಲು ಲಕ್ಷ್ಮೀನ ಹೇಳೋ ಶಬ್ದ ಅಂದ್ರೆ ಅದು ಗ್ರಂಥದ ಮೊದಲಿಗೆ ಮಾಡ್ಬೇಕಾದ್ರೆ ಹಾಗೆ ಮಾಡಿರ್ತಾರೆ. ಆಮೇಲೆ ಈ ತರದ ಶಬ್ದಗಳನ್ನ ಬಳಸ್ಬೇಕಾದ್ರೆ ಮೊದಲು ಲಕ್ಷ್ಮಿಯನ್ನ ಹೇಳಲ್ಲ, ದೇವರ ಬಗ್ಗೆನೇ ಹೇಳ್ತಾ ಹೋಗ್ತಾರೆ. ಪ್ರಧಾನ ಪುರುಷೇಶ್ವರ ಅನ್ನೋ ಶಬ್ದ ಕೊನೆಗೆ ಪರಮಾತ್ಮನನ್ನ ಹೇಳೋ ಶಬ್ದ ಹೇಗೆ ಅಂದ್ರೆ ಅಲ್ಲಿ ಪುರುಷ ಅನ್ನೋದಕ್ಕೆ ಬ್ರಹ್ಮ ಅಂತಾನೆ ಅರ್ಥ ಮಾಡ್ಬೇಕು, ಚತುರ್ಮುಖ ಬ್ರಹ್ಮ. ಆವಾಗ ಅವರಿಗೆ ಸ್ವಾಮಿ ಆದವನು ದೇವರು. ಕಂಜನಾಭ, ಕಮ್ ಅಂದ್ರೆ ನೀರು, ನೀರಿನಲ್ಲಿ ಜ ಹುಟ್ಟಿದ್ದು ಕಮಲ, ಪದ್ಮನಾಭ ಅಂತ ಅರ್ಥ. ಆ ಪದ್ಮನಾಭ ರೂಪಿಯಾದ ಪರಮಾತ್ಮ ಇದಂ ವ್ಯಜ್ಯ ಸ್ವೇದ ರೂಪೇಣ ತಿರೋತಥೆ. ಅಂದ್ರೆ ಬ್ರಹ್ಮದೇವರ ಮನಸ್ಸಿನಲ್ಲಿ ಒಂದು ರೂಪ ಇತ್ತು, ಅದನ್ನ ನೋಡ್ತಾ ಇದ್ರು ಬ್ರಹ್ಮದೇವರು ಇದುವರೆಗೆ. ಅದರಿಂದ ಹೀಗೆ ಹೊರಗ್ ಬಂದು, ಅಂದ್ರೆ ಇದುವರೆಗೂ ಬ್ರಹ್ಮದೇವರು ತಮ್ಮ ಮನಸ್ಸಿನಲ್ಲಿ ಕಾಣ್ತಿದ್ದ ಭಗವಂತನ ರೂಪ ಈಗ ಕಾಣ್ಲಿಲ್ಲ, ಆ ರೂಪ ನೋಡ್ಲೇ ಇಲ್ಲ ನಂತರ. ಹಾಗೆ ಅಂತರ್ಧಾನವನ್ನ ಸ್ವೇನ ರೂಪೇಣ ತಿರೋತದೆ, ತನ್ನ ರೂಪದಿಂದ ತಾನು ಅಂತರ್ಧಾನವನ್ನ ಪಡೆದ. ಯತ್ ಬ್ರಹ್ಮಣೋ ಮನಸ್ಸಿ ಸನ್ನಿಹಿತಂ ಇದಂ ವ್ಯಜ್ಯ ವ್ಯಕ್ತೀಕೃತ್ಯ. ಅಂದ್ರೆ ಯಾವ್ದು ಮನಸ್ಸಲ್ಲಿತ್ತೋ ಆ ರೂಪವನ್ನ ವ್ಯಕ್ತವಾಗಿ ನೋಡಿದ್ರು ಬ್ರಹ್ಮದೇವರು, ಇಲ್ಲ ಅಂತಿಲ್ಲ, ಚೆನ್ನಾಗಿ ವ್ಯಕ್ತಪಡಿಸಿ ತೋರಿಸಿದ. ಆದ್ರೆ ಆಮೇಲೆ ತನ್ನ ರೂಪದಿಂದ ಕಾಣಿಸ್ದೇ ಹೋದ. ಈ ರೀತಿಯಲ್ಲಿ ಪರಮಾತ್ಮ ಅಂತರ್ಧಾನ ಹೊಂದಿದ ವಿಷಯವನ್ನ ಕೊನೆಗೆ ಹೇಳಿದ್ರು. ಬ್ರಹ್ಮದೇವರಿಗೆ ಜವಾಬ್ದಾರಿಯನ್ನ ಪೂರ್ಣ ಕೊಟ್ಟ, ಅನುಗ್ರಹಿಸಿದ. ಯಾವುದೇ ಅನಿಷ್ಟಗಳಾಗಲ್ಲ, ನೀನ್ ಮುಂದುವರೆಸು ಸೃಷ್ಟಿ ಕಾರ್ಯವನ್ನ ಅಂತೆಲ್ಲ ಹೇಳಿ ಅನುಗ್ರಹಿಸಿ ತಾನು ವಾಪಸ್ಸು ಹೊರಟ ಅಂತ ಇಷ್ಟು ಬಂತು. ಹಾಗಂತ ಬ್ರಹ್ಮದೇವರಿಗೆ ಪ್ರತಿನಿತ್ಯ ದರ್ಶನ ಇರಲ್ಲ, ಪ್ರತಿಕ್ಷಣ ಇರಲ್ಲ ಅಂತ ಅರ್ಥ ಅಲ್ಲ. ಯಾವ ರೂಪದಿಂದ ಬಂದಿದ್ನೋ ಆ ರೂಪದಿಂದ ವ್ಯಕ್ತ ಮಾಡಿಕೊಂಡು ತೋರಿಸಿ ಮತ್ತವನ್ ವಾಪಸ್ ಹೊರಟ ಅಂತ ಅಷ್ಟೇ ಅರ್ಥ. ಬ್ರಹ್ಮದೇವರು ಮಾತ್ರ ಪ್ರತಿನಿತ್ಯ ನೋಡ್ತಾನೆ ಇರ್ತಾರೆ, ಅಂತ ಯೋಗ್ಯತೆ ಅವ್ರದ್ದು. ಆದ್ರೆ ಇಲ್ಲಿ ಅದನ್ನ ತೋರಿಸಿದ್ ಯಾಕೆಂದ್ರೆ ಎಲ್ಲಾ ರೂಪವನ್ನು ಭಗವಂತ ಯಾವಾಗ್ಲೂ ಎಲ್ರಿಗೂ ತೋರಿಸಲ್ಲ, ಒಂದೊಂದ್ಸಲಿ ತಾನು ಈ ತರ ಅವ್ಯಕ್ತವಾಗಿಯೂ ಮಾಡ್ಕೊಳ್ತಾನೆ ಅನ್ನೋದನ್ನ ಇದುವರೆಗೆ ತೋರಿಸಿದ್ದಾರೆ ಅಂತ ತಿಳಿಸ್ತಾ ಇಲ್ಲಿಗೆ ಈ 10ನೇ ಅಧ್ಯಾಯ, ಈ 3ನೇ ಸ್ಕಂಧದಲ್ಲಿ ಮುಗೀತು. ನಾಳೆ ದಿವಸದಿಂದ ಈ 11ನೇ ಅಧ್ಯಾಯದ ಪ್ರಾರಂಭವನ್ನ ಮಾಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಪಂದ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ. ಧನ್ಯವಾದಗಳು. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ. ನಮಸ್ಕಾರ ಗುರುಗಳಿಗೆ ಧನ್ಯವಾದಗಳು. ನಮಸ್ಕಾರ ಗುರುಗಳಿಗೆ ಧನ್ಯವಾದಗಳು. ಆಚಾರ್ಯರೇ.